ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಾಗಿಲೆಲ್ಲ ಕಸ ಹೊಡೆದು ಒರೆಸಿ ಕುಂಕುಮ ಹಚ್ಚಿ ರಂಗೋಲಿ ಹಾಕಿದ್ದಾಯಿತು. ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ. ಹಾಗೆ ಏನಂದರೆ ಇದು ಲಾಸ್ಟ್ ಟೈಮ್ ಅಡಿಷನ್ ಆಗಿರೋವಂಥ ಗಿಡಗಳಿದು. ಸೊ ತುಳಸಿ ಮತ್ತು ಇದು ಒಂದು ಗಿಡ, ಆ್ಯಂಡ್ ಇದು ಇನ್ನೇನಿತ್ತು ಕಮಲದ ಬ್ರಹ್ಮಕಮಲ ಗಿಡ ಇದು. ಹಾಗೆ ಇದೆಲ್ಲ ಮೂರು ಕೂಡ ಒಂದೇ ಪಾಟಲ್ಲಿ ಹಾಕ್ಬಿಟ್ಟಿದ್ದೀನಿ. ಪಾಟಿಲ್ ಅಂದಿದ್ದಕ್ಕೆ ದಾಸವಾಳ ಗಿಡಗಳಿದು. ಇದು ಚಿಕ್ಕದು ಹೂ ಬಿಟ್ಟಿದೆ ನೋಡಿ, ಇವತ್ತು ಫಸ್ಟ್ ಟೈಮ್ ರೀಸೆಂಟ್ಲಿ ಆ್ಯಡೆಡ್ ಆಗಿರೋದು ಇದು. ಆದರೆ ಸಣ್ಣದಾಗಿ ಹೂ ಬಿಟ್ಟಿದೆ. ಇದು ಯಾವ ಗಿಡ ಅಂತಲೇ ಗೊತ್ತಿರಲಿಲ್ಲ. ಒಂದು ವೆಡ್ಡಿಂಗಿಗೆ ಹೋಗಿದೆ, ರಿಟರ್ನ್ ಗಿಫ್ಟ್ ಆ್ಯಕ್ಚುಲಿ ಈ ಗಿಡಗಳು. ಸೊ ನನಗೆ ಗಿಡಗಳಂದರೆ ತುಂಬ ಇಷ್ಟ ಅಂತೇಳಿ ತೊಗೊಂಬಂದ್ಬಿಟ್ಟೆ ಒಂದು 4-5. ಸೊ ಚೆನ್ನಾಗಿದೆ. ಅದನ್ನು ಮೊನ್ನೆ ಎಲ್ಲ ಕೂತ್ಕೊಂಡು ನಾನು ಚೀಟಿ ಎಲ್ಲ ಗಿಡ ಹಾಕಿದ್ವಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಮಾರ್ನಿಂಗ್ ರಿಚುವಲ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಒಳಗಡೆ ಬಂದು ಇವಾಗ ಬಿಸಿ ಹಾಲಿಗೆ ಒಂದು ಅರ್ಧ ಸ್ಪೂನಷ್ಟು ಹನಿ ಆ್ಯಡ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸೊ ಗೊತ್ತಲ್ವಾ, ಅವಾಗವಾಗ ಕುಡಿತಾ ಇರ್ತೀನಿ ಅಂತೇಳಿ. ಸಖತ್ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ಹಾಗಾಗಿ ಇದನ್ನು ಇವಾಗ ಕುಡಿತಾ ಇದ್ದೀನಿ. ಜಯಂತ್ ಕಾಫಿ ಮಾಡಿದರು, ಬಟ್ ನನಗೆ ಕಾಫಿ ಬೇಡ ಅಂತ ಅನ್ನಿಸ್ತು. ಸೊ ಅವ್ರು ಕಾಫಿ ಕುಡಿದ್ರು, ನಾನು ಕಾಫಿ ಕುಡಿದಿಲ್ಲ. ಸೊ ಅದಕ್ಕೋಸ್ಕರನೇ ಇವಾಗ ಹನಿ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನನಗಿದು ತುಂಬ ಇಷ್ಟ ಆಗುತ್ತೆ, ಹಾಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಹೌದು. ಸೊ ಹಾಲು ಕುಡಿದಿದ ತಕ್ಷಣ ನಾನು ಫಸ್ಟ್ ಮಾಡಿದ ಕೆಲಸನೇ ಮನೆಯೆಲ್ಲ ನೀಟಾಗಿಟ್ಟು ಕಸ ಹೊಡೆದ್ಬಿಟ್ಟೆ. ಜಾಸ್ತಿ ಏನು ಕಚಾಟಿ ಆಗಿರಲಿಲ್ಲ. ಕಸ ಹೊಡೆದಾದ್ಮೇಲೆ ಮತ್ತೆ ಒಂದೀಗ ಪಾತ್ರೆ ತೊಳೆದಿರೋದೆಲ್ಲ ದುಬಾಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಈ ಪಾತ್ರೆ ತೊಳೆಯೋದಕ್ಕೆ ಅಟ್ಲೀಸ್ಟ್ ಪಾತ್ರೆಗಾದರೂ ಒಬ್ಬರು ಬೇಕು ಅಂತ ಅಂದ್ಕೊಂಡು ಒಬ್ರಿಗೆ ಹೇಳಿದ್ವಿ ಮನೆ ಹತ್ರ. ಎಷ್ಟು ಸಿಟ್ಟು ಬರುತ್ತೆ ನನಗೆ ಅಂತಂದರೆ, ಯಾಕೆ ಹಿಂಗೆ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಸೋಪು ಅಸಲು ಸೋಪ್ ಖಾಲಿನೇ ಆಗಿಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಒಂದು 10 ನಿಮಿಷದಲ್ಲಿ ತೊಳೆದೋಗ್ತಿದ್ರು, ಒಂದು 2 ಡೇಸ್ ತೊಳೆದಿದ್ರು. ಸೊ ನಾನು ಅಂದ್ಕೊಂಡೆ ಜಾಸ್ತಿ ಚೆಕ್ ಮಾಡಬಾರ್ದು, ಹೇಳಬಾರ್ದು, ಬಿಡು ಹೆಂಗೋ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡು. ಬಟ್ ಇವತ್ತೇನಂತಂದರೆ ಸ್ವಲ್ಪ ನೋಡಿದೆ ಅಷ್ಟೇ ಹೆಂಗೆ ಮಾಡ್ತಿದ್ದಾರೆ ಅಂತೇಳಿ. ಅಸಲು ಆ ತಟ್ಟೆಯಲ್ಲಿ ಹಟ್ಕೊಂಡಿರೋವಂಥದ್ದು ಏನೋ ಅಗಳು, ಅನ್ನದ ಅಗಳು ಇರುತ್ತಲ್ಲ, ಅದು ಕೂಡ ಹೋಗಿರಲಿಲ್ಲ. ಕೆಲವೊಂದು ಬಾಂಡ್ಲಿಗಳೆಲ್ಲ ಮೇಲೆ ಒಳಗಡೆ ನೀರಾಗಿ ತೊಳೆದು ಮೇಲ್ಗಡೆ ಹಾಗೆ ಇಟ್ಟಿದ್ದಾರೆ. ಎಷ್ಟು ಸಿಟ್ಟು ಬಂತು ನನಗೆ ಅಂತಂದರೆ, ಅಪ್ಪ ಈ ಚಂದಕ್ಕೆ ಯಾಕೆ ನಾನು ಹೇಳಬೇಕು ಅಂತೇಳಿ. ಮತ್ತು ಅವ್ರದ್ದು ಕಂಡೀಷನ್ ಏನು ಗೊತ್ತಾ? ಸೊ ಕಂಡೀಷನ್ ಏನಂತಂದರೆ, ಅವ್ರಿಗೆ ಮುಸ್ರೆಲ್ಲ ನೀಟಾಗಿ ತೆಗೆದು ಎಲ್ಲದೂ ಕೂಡ ನೀರು ಹಾಕಿ ಇಟ್ಟಿರ್ಬೇಕಂತೆ. ಅವರು ಬಂದು ತೊಳೆದುಕೊಡ್ತಾರಂತೆ. ಸೊ ನಾನು ಆಯಿತು ಬಿಡು ಅಂತೇಳಿ ಅದಕ್ಕೂ ಕೂಡ ಒಪ್ಕೊಂಡಿದ್ದೀನಿ. ಓಕೆ ಹೋಗಲಿ ಅಂತೇಳಿ. ಮುಂಚೆ ಬರ್ತಿದ್ರಲ್ಲ, ಲಾಸ್ಟ್ 1 ಮಂತ್ ಬಂದ್ರಲ್ಲ, ಅವರಿಗಾದರೂ ಅಟ್ಲೀಸ್ಟ್ ಹೇಳಿದಿದ್ರೆ ಎಲ್ಲ ಓಕೆ ಅನ್ನಿಸ್ತಿತ್ತು. ನನಗೆ ಇವಾಗ ಅನ್ನಿಸ್ತಿದೆ ಯಾಕಾದರೂ ಬಿಡಿಸಿದ್ನು ಅಂತೇಳಿ. ಬಟ್ ಏನಿಲ್ಲ, ಕೆಲಸ ಜಾಸ್ತಿ ಇರಲ್ವಲ್ಲ, ಹೋಗಲಿ. ಮತ್ತು ಈ ಶ್ರಾವಣದ ಬೇರೆ ಯಾವುದು ಪೂಜೆಗಳೆಲ್ಲ ಮಾಡ್ಕೊಳ್ಳುವಾಗ ನಾನೇ ಈ ತಿಂಗಳು ಪೂರ್ತಿ ನಾನೇ ಮಾಡಿಕೊಂಡೆ ಕೆಲಸಗಳು. ಇಷ್ಟೆಲ್ಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬೇಡ ಅಂತ ಅಂದ್ಕೊಂಡು ಬಿಡಿಸಿದ್ದು. ಇವಾಗ ಅಟ್ಲೀಸ್ಟ್ ಪಾತ್ರೆಗಾದರೂ ಹೇಳೋಣ. ಅವ್ರು ಬರ್ತಾ ಇದ್ದಿದ್ದು ತುಂಬ ದೂರದಿಂದ ಬರ್ತಾಯಿದ್ರು. ಸೊ ಹಾಗಾಗಿ ಅವ್ರು ಬೇಡ, ದೂರದಿಂದ ನಮ್ಮ ಮನೆಗಷ್ಟೇ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವ, ನಮಗೆ ಆಗಲಿ ನಡೆಯೋದಕ್ಕಾಗಲ್ಲ ಅಂತೇಳಿ ಬಿಡಿಸ್ದೆ. ಬಟ್ ಇವ್ರು ಮಾಡಿದ್ದು ನೋಡಿ ನನಗೆ ತುಂಬ ಇರಿಟೇಷನ್ ಆಯಿತು. ಆಮೇಲೆ ಕೇಳಿದ್ದಕ್ಕೆ ಅಯ್ಯೋ ಅದು ಪಾತ್ರೆ ಹಾಗೆ ಹಿಂಗೆ ಅಂತ ಹೇಳಿದ್ರು. ಅದಕ್ಕೆ ಬೇಡ ಸವಾಸನೇ ಬೇಡ ಅಂತ ಅನಿಸಿ ಒಂದು 3 ಡೇಸ್ ಅಷ್ಟೇ ಮಾಡಿಸ್ಕೊಂಡಿದ್ದು. ಸೊ ಬೇಡ, ನಾನೇ ಮಾಡ್ಕೊತೀನಿ ಅನ್ನೋ ಥರ ಡಿಸೈಡ್ ಮಾಡಿಕೊಂಡು, ಸೊ ಇನ್ಮೇಲೆ ಮತ್ತೆ ನಾನೇ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಸುಮ್ಮನೆ. ನಮ್ಮ ಜಯಂತ್ ಅಂದರು ನನಗೆ ಸಕ್ಕದಾಗಿ ಬೈತಾ ಇದ್ರು, ಬರೀ ಇದೇ ಕೆಲಸ ಆಗ್ಬಿಡ್ತು ನಿಂದು. ಸೊ ನೀನಾದರೂ ಕಾನ್ಸ್ಟೆಂಟಾಗಿ ಹೇಳಲ್ಲ, ಅಥವಾ ಯಾರಾದರೂ ಸರಿಯಾಗಿ ಮಾಡ್ತಿದ್ದಾರೆ ಅಂತಂದರೆ ಅವ್ರನ್ನಾದರೂ ಇಟ್ಕೊಳಕ್ಕಾಗ್ತಿಲ್ಲ ನಮ್ಮ ಕೈಲಿ, ಬರೀ ಇದೇ ಆಗ್ತಿದೆ ಅಂತೇಳಿ. ನನಗಂತೂ ಒಂಥರ ಮೂಡ್ ಅಪ್ಸೆಟ್ ಆಗ್ಬಿಡ್ತು. ಯಾಕಂದರೆ ಮಕ್ಕಳನ್ನ ನೋಡಿಕೊಂಡು ವಿಡಿಯೋಸು ಎಡಿಟಿಂಗು ಪ್ರತಿಯೊಂದು ಮಾಡುವಾಗ ನನಗೆ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು. ಅದರ್ವೈಸ್ ಒಂದು ಪಾತ್ರೆ ತೊಳೆಯೋದಕ್ಕಾದರೂ ಯಾರಾದರೂ ಇದ್ದರೆ ಎಷ್ಟೋ ಬೆಟರ್ ಅಲ್ವಾ ಅಂತ ನಾನು ಅಂದ್ಕೊಂಡೆ. ಬಟ್ ಅದು ಕೂಡ ಆಗಲಿಲ್ಲ. ಎನಿವೆ ನೋಡೋಣ ಮತ್ತೆ ನೆಕ್ಸ್ಟ್ ಹೆಂಗಾಗುತ್ತೆ ಹಾಗೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅವ್ರಿಗೆ ಮಾತ್ರ ಬೇಡ ಅಂತ ಹೇಳೋದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಇವಾಗ ಏನಂತಂದರೆ, ಮನೆಯೆಲ್ಲ ನೀಟಾಗಿಟ್ಟು ಕಸ ಹೊಡೆದಿದ್ದಾಯಿತು, ಪಾತ್ರೆ ಎಲ್ಲ ಶಿಫ್ಟ್ ಮಾಡಿದ್ದಾಯಿತು. ಮಿಟ್ಟು ಎದ್ದ ತಕ್ಷಣ ಹೋಗಿ ಅವಳಿಗೆ ಬ್ರಷ್ ಮಾಡಿಸ್ಕೊಂಬಂದು ಮುಖ ತೊಳೆಸ್ಕೊಂಬಂದು ನಿಲ್ಲಿಸಿದ್ದೀನಿ. ನಾನು ತಲೆದಿಂದ ಅದಳೆ ಮಾತಾಡ್ಕೊಂತ, ಅವಳದಂತೂ ಫುಲ್ ತಲೆ ತಿನ್ನೋ ಕೆಲಸನೇ ಬಂದ ತಕ್ಷಣ. ಸೊ ಇದೆಲ್ಲ ಆಗ್ತಾ ನೆಕ್ಸ್ಟ್ ಮತ್ತೆ ಇನ್ನೂ ಹುಡುಕಿರೋ ಕೆಲಸಗಳನ್ನ ನಾನು ನಿಧಾನಕ್ಕೆ ಮಾಡ್ಕೋಬೇಕು. ಮಿಂಚು ಆಲ್ರೆಡಿ ಬೆಳಗ್ಗೆ ಒಂದ್ಸರಿ ಎದ್ದು ಮಲ್ಕೊಂಡಿದ್ದಾಯಿತು. ಮಲ್ಕೊಂಡು ಸ್ವಲ್ಪ ಹೊತ್ತಿಗೆ ಎದ್ಬಿಡ್ತಾಳೆ ಬೆಳಗ್ಗೆ ಅಲ್ವಾ, ತುಂಬ ಹೊತ್ತೇನು ಮಲ್ಕೊಳ್ಳೋಲ್ಲ. ಸೊ ಅವಳು ಮಲ್ಕೊಳ್ಳೋವರೆಗೂ ಇವಳಿಗೆ ನಾನು ಟೈಮ್ ಪೂರ್ತಿ ಇವಳನ್ನ ಆಟಾಡ್ಸೋದು, ಇವಳ ಜೊತೆ ಸ್ವಲ್ಪ ಮುದ್ದಾಡೋದು, ಮಾತಾಡೋದು, ಇದೆಲ್ಲ ಮಾಡ್ತಿರ್ತೀನಿ. ತುಂಬ ಖುಷಿ ಕೊಡುತ್ತೆ ಅದೊಂದು. ಸೊ ಹಾಗೆ ಇವಾಗ ನೆಕ್ಸ್ಟ್ ಇವತ್ತು ಜಯಂತ್ ಏನು ಮಾಡಿದಂದರೆ, ಸ್ನಾನ ಮಾಡಿ ಕಸ ಎಲ್ಲ ಹೊಡೆದಿದ್ನಲ್ಲ, ಹೋಗೋ ಟೈಮಿಗೆ ದೀಪ ಹಚ್ಚಿ ಹೋದ್ರು. ಸೊ ಇದು ಏನು ಕ್ಲೀನ್ ಮಾಡಿಲ್ಲ, ಅವ್ರಿಗೆ ಕ್ಲೀನ್ ಮಾಡೋಕ್ಕೆ ಬರಲ್ಲ. ಕ್ಲೀನ್ ಮಾಡಿ ಪೂಜೆ ಮಾಡೋದಾಯ್ತು ಅಂದರೆ ನಾನೇ ಮಾಡಬೇಕು. ಸೊ ನೋಡಿ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಗ್ಯಾಸ್ ಎಲ್ಲ ಒರೆಸ್ಕೊಂಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಒಬ್ಬಳೇ ಅಂತ ಹೇಳಿ ಇನ್ನು ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮೇಡಮ್ ಅವ್ರು ಎದ್ಬಿಟ್ರು.
ಸೊ ಫ್ರೆಶ್ ಆಗಿ ಎದ್ದಿದ್ಲು ಅಂತೇಳಿ ವಾಕರಲ್ಲಿ ಹಾಕಿದ್ದೀನಿ, ಆಟ ಆಡಲಿ, ಇನ್ನೇನು ತಿಂಡಿ ಮತ್ತು ಒಗ್ಗರಣೆ ಕೊಟ್ಟು ತಿಂಡಿ ತಿನ್ನಬೇಕು ಅಂತ ಹೇಳಿ. ಸೊ ಇವಾಗ ಪುಳಿಯೋಗರೆ ಮಾಡಿಕೊಂಡೆ. ನಮ್ಮ ಮಿಟ್ಟು ಕೂಡ ಸ್ವಲ್ಪ ತಿನ್ನೋದು ಕಲಿಸ್ತಾ ಇದ್ದೀನಿ ಇತ್ತೀಚೆಗೆ. ಬಟ್ ಏನು ಮಾಡೋದು, ಖಾರ ಆಯಿತು ಅಂತಂದರೆ ಅವಳು ಅಸಲು ಏನು ತಿನ್ನಲ್ಲ. ಈ ಪುಳಿಯೋಗರಲ್ಲಿ ಶೇಂಗಾ ಬೀಜ ಇರುತ್ತಲ್ಲ, ಅವಳಿಗಂತಲೇ ನಾನು ಶೇಂಗಾ ಬೀಜ ಸ್ವಲ್ಪ ಎಕ್ಸ್ಟ್ರಾ ಹಾಕಿರ್ತೀನಿ. ಆ ಶೇಂಗಾ ಬೀಜದ ಜೊತೆ ಸ್ವಲ್ಪ ಅನ್ನನ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇರ್ತೀನಿ. ಬಟ್ ತಿನ್ನಬೇಕು ಅಂತಂದರೆ ಒಂದು ಲೋಟ ನೀರು ಖಾಲಿ ಆಗಬೇಕು, ಹಾಗೆ ಮಾಡ್ತಿರ್ತಾಳೆ ಸಮ್ಟೈಮ್ಸ್. ಸೊ ತಿಂಡಿ ತಿಂತಾ ಇವ್ರನ್ನ ಆಟ ಆಡಿಸ್ಕೊಂತ ಮೇಂಟೈನ್ ಮಾಡ್ತಾ ಇದ್ದೀನಿ. ಇವಾಗ ಆಯಿತು, ತಿಂಡಿ ತಿಂದು ಕೂತ್ಕೊಂಡಿದ್ದೀನಿ. ಇವಳು ನನ್ನ ತೊಡೆ ಮೇಲಿದ್ದಾಳೆ. ಸೊ ಮಿಂಚು ಅಮ್ಮಗುಂಡ ಸ್ವಲ್ಪ ಮೈ ಬಿಸಿ ಇತ್ತು, ಔಷಧಿ ಹಾಕಿದ್ದೆ ರಾತ್ರಿ. ವಾವ್ ಸೂಪರ್ ಕಂದ. ಸೊ ಮಿಟ್ಟು ಆಟ ಆಡ್ತಿದ್ದಾಳೆ ಅವಳ ಬಾಡಿಗಳು. ಹಾಗೆ ಇವಾಗ ಮೇನ್ಲಿ ಮನೇಲಿ ಮಾಡೋವಂಥ ಕೆಲಸಗಳೆಲ್ಲ ಆಗಿದೆ. ಪಾತ್ರೆ ಸ್ವಲ್ಪ ಇದೆ ಆ್ಯಂಡ್ ಕಸ ಎಲ್ಲ ಹೊಡೆದಿದ್ದಾಯಿತು. ಸೊ ಮೇನ್ ನೆಕ್ಸ್ಟ್ ಕೆಲಸ ಏನಂತಂದರೆ, ನನಗೆ ರೂಮಲ್ಲಿ ಬಟ್ಟೆಗಳಿದೆ, ಬಟ್ಟೆ ಮಾಡಿಸ್ಕೋಬೇಕು. ಹಾಗೆ ಈ ಮೇಡಮ್ ಅವ್ರು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾರೆ. ಇವ್ರನ್ನ ಸುಧಾರಿಸ್ಕೊಂತ ಕೆಲಸಗಳು ಮಾಡ್ಬೇಕು ನಾನು. ಫ್ರೆಂಡ್ಸ್, ಇವಾಗ ಪಾಪು ಯಾಕೋ ವಾಮಿಟ್ ಮಾಡ್ಕೊಂಡ್ಬಿಟ್ಲು. ಅದು ಮಾಡ್ಕೊಂಡಾದ್ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಳಿ ಮುಖ ಒರೆಸಿ ಸ್ವಲ್ಪ ಹಾಲು ಕುಡಿಲಿಲ್ಲ, ಯಾಕೋ ಕುಡ್ಸೋಕೆ ಹೋದೆ. ಸೊ ಕುಡಿಲಿಲ್ಲ, ಸುಸ್ತಾಗಿದ್ದಾಳೆ, ಸ್ವಲ್ಪ ಸುಸ್ತಾಗಿ ಮಲ್ಕೊಂಡ್ಬಿಟ್ಲು. ಸೊ ಮಲ್ಕೊಳ್ಳಿ ಆಮೇಲೆ ಎದ್ದಳ್ಳಿ ಅಂತ ಅಂದ್ಕೊಂಡು ಇವಾಗ ತೊಟ್ಲಿಲಿ ಹಾಕಿ ನಾನು ಮಿಟ್ಟುಗೋಸ್ಕರ ಹಾಲು ಕಾಯಿಸೋದಕ್ಕೆ ಹೋಗ್ತಾ ಇದ್ದೀನಿ. ಮಿಟ್ಟು ಏನು ಬೇಕು? ಪಾಲು ಕಾಯೋಣ? ಓಕೆನಾ ಅಮ್ಮ? ನಿನ್ನ ಹೆಸರೇನು? ಧೃತಿನಿಯತಿ. ಅಣ್ಣನ ಹೆಸರು? ಧ್ರುವಜೆ. ಪಾಪು ಹೆಸರು? ದುಷ್ಟಿಕಾ. ಪಾಪು ಮಲ್ಕೊಂಡ್ರಲ್ಲಿ, ನಾವು ಹಾಲು ಕಾಯಿಸೋಣ. ಬನ್ನಿ ಹೋಗೋಣ. ತಮ್ಮ ಬಂದಿದ್ದ ಚಿಟ್ಟಿ ಕರ್ಕೊಂಡ್ಬಂದ. ಸೊ ಅವನಿದ್ದಾಗಲೇ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಬಂದ್ಬಿಟ್ಟೆ. ಹಾಗೆ ಮಿಟ್ಟಿಗೆ ಸ್ನಾನ ಮಾಡಿಸೋಣ ಅಂತ ಅನ್ಕೊಂಡೆ, ಬಟ್ ನಿನ್ನೆ ಮಾಡಿದ್ದು ಮಳೆ ಬರ್ತಾ ಇದೆ. ಸೊ ಈ ಮಳೆಯಿಂದ ಮಕ್ಕಳಿಗೆ ಶೀತ ಜ್ವರ ಇದನ್ನೆಲ್ಲ ನೋಡಿ ಬೇಜಾರು ಬಂದು ಹೋಗ್ಬಿಟ್ಟಿದೆ. ನಾನು ಕೂಡ ಮಲ್ಕೊಂಡಿದ್ದೆ, ಸಾಕಾಯ್ತು. ಈ ವೀಕ್ ಪೂರ್ತಿ ಬರೇ ಸಿಕ್ನೆಸ್ ಅಲ್ಲೇ ಮುಳುಗ್ಬಿಟ್ಟಿದೆ ನಮ್ಮ ಫ್ಯಾಮಿಲಿ ಅಷ್ಟೆಲ್ಲ. ಎಲ್ಲರ ಮನೇಲೂ ಅದೇ ಕತೆ ಕೇಳಿ ಸಾಕಾಯ್ತು. ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಮೇಲೆ ಹಾಕಿರೋ ಬಟ್ಟೆ ಓಡೋಡಿ ಬಂದು ತಗೊಂಡ್ಬಂದ್ವಿ. ನಾನು ಮತ್ತೆ ಚಿಟ್ಟಿ ಮಿಟ್ಟು ಮೂವರು ಹೋಗಿದ್ವಿ. ಜಯಂತ್ ಹೇಳ್ಬಿಟ್ಟೆ ಹೋಗಿದ್ರು, ಬಟ್ಟೆ ಹಾಕಿದ್ದೀನಿ ಮೇಲೆ ಮಳೆ ಬಂತು ಅಂದ್ರೆ ತಗೋಬೇಕು ಅಂತ ಹೇಳಿ. ಆದ್ರೂ ಕೂಡ ಸ್ವಲ್ಪ ನೆಂದ್ಬಿಟ್ಟಿದೆ, ಏನ್ ಮಾಡೋದಕ್ಕಾಗಲ್ಲ. ಅಂಡ್ ಇವಾಗ ಏನಂತಂದ್ರೆ ಮಧ್ಯಾಹ್ನಕ್ಕೆ ಅಡಿಗೆ ರೆಡಿ ಮಾಡ್ಕೋಬೇಕು ನಾನು. ಸೊ ಸೈಲೆಂಟಾಗಿ ಒಂಥರ ತುಂಬ ಪ್ಲೇನ್ ಆಗಿ ಹೋಗ್ತಾ ಇದೆ ದಿನಗಳು. ನಿಮ್ಗೆಲ್ಲ ಹೆಂಗ ಅನ್ನಿಸ್ತಾ ಇದೆ ಗೊತ್ತಿಲ್ಲ. ಮಿಂಚು ಐ ಥಿಂಕ್ ಎದ್ದಿದ್ದಾಳೆ. ಸೊ ಮಿಂಚು ಎದ್ದಾಯ್ತು. ಅವಳು ಒಂದ್ಸರಿ ಹಾಲು ಕುಡಿಸಿ ಎತ್ಕೊಂತೀನಿ. ಪಾಪ ಡಲ್ಲಿದ್ದಾಳೆ. ಅವಳು ಡಲ್ಲಿದ್ರೆ ನನಗೆ ನೋಡೋದಕ್ಕಾಗಲ್ಲ. ಮಿಂಚು ಗುಂಡ ಬಾ. ಅಮ್ಮ ಯಾರು? ಪಿಚ್ಚು. ಡಲ್ಲಿದ್ದಾಳಲ್ಲ. ಅಮ್ಮ ನಗಸು ಬಂಗಾರಿ ಬಾಬಾನ್. ಅವ್ರ ಅಕ್ಕನ್ ನೋಡಿ ನಗದು. ಓಯ್ ಮಿಂಚಕ ಉದಕ. ಸದ್ಯ ಜ್ವರ ಇಲ್ಲ, ಔಷಧಿ ಹಾಕಿ ಮಲಗಿಸಿದ್ದೆ, ಮೈಯೆಲ್ಲ ತಣ್ಣಗಾಗಿದೆ. ಇಲ್ಲಿ ನೋಡಿ ಕೈ ಹಿಡ್ಕೊಂಡಿದ್ದಾಳೆ. ಮಕ್ಕಳ ಜೊತೆ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡುವಾಗ ಜಯಂತ್ ಮಧ್ಯಾಹ್ನ ಎಕ್ಸಾಕ್ಟ್ ಆಗಿ 1 ಗಂಟೆಗೆ ಬಂದ್ಬಿಟ್ಟಿದ್ದಾರೆ. ಎಷ್ಟು ಬೇಗ ವಾಪಸ್ ಬಂದಿದ್ದಾರೆ ಇವತ್ತು ಅಂತಂದ್ರೆ ಸೊ ಸೂಪರ್. ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಮನೆಯವರು ಅಷ್ಟು ಬೇಗ ವಾಪಸ್ ಬಂದಿದ್ದಾರೆ. ಸಡನ್ಲಿ ಬೇಗ ರೆಡಿ ಆಗಕ್ಕೆ ಹೇಳಿದ್ರು. ನಾನು ತುಂಬಾ ಕ್ವಿಕ್ ಆಗಿ ರೆಡಿ ಆಗಿದ್ದೀನಿ. ತುಂಬಾ ಕ್ವಿಕ್ ಆಗಿ ಅಂತಂದ್ರೆ ಏನು ಹಚ್ಕೊಳ್ಳದೆ ಸೊ ಡ್ರೆಸ್ ಚೇಂಜ್ ಮಾಡಿದೆ. ಈ ಡ್ರೆಸ್ ನನಗೆ ತುಂಬಾ ಕಂಫರ್ಟಬಲ್, ಹಾಗಾಗಿ ಇದನ್ನೇ ಹಾಕೊಂಡಿದ್ದೀನಿ. ಸೊ ಅರ್ಜೆಂಟ್ ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ಎಲ್ಲಿಗೆ ಹೋಗ್ತಾ ಇದೀವಿ ಹೇಳ್ತೀನಿ. ಬೀಗ ಎಲ್ಲಿದೆ? ಶಿವರಾಕಂಬರ್ಲಾ? ಸೊ ಹೋಗಿ ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಆದ್ರೆ ನನಗಿಂತ ಮುಂಚೆ ಅಲ್ಲಿ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ. ಅವಳಿಗೇನ್ ತಗೊಂಡಿಲ್ಲ ಹೊಚ್ಚದು, ಇಲ್ಲೇ ತಗೊಂಡ್ಬರ್ತಿದ್ದೆ ಹೊಚ್ಚದು. ಸೊ ನೋಡಿ ಹೆಂಗೆ ರೆಡಿ ಆಗಿದ್ದಾರೆ 3 ಜನನು. ಸೊ ನಾನೀಗ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೇಕು. ಮಿಂಚುನ ಅಮ್ಮನ ಮನೇಲಿ ಬಿಟ್ಟು ನಾನು ಜಯಂತ್ ಚಿಟ್ಟಿ ಮಿಟ್ಟು ಅಂಗಡಿಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಸಿಟಿಲೆಲ್ಲ ಹೋಗುವಾಗ ಮಿಂಚುನ ನಾವು ಬಿಟ್ಟು ಹೋಗ್ತಾ ಇರ್ತೀವಿ ಅಮ್ಮನ ಹತ್ರ. ಏನಿಲ್ಲ 1 ಅವರ್ಗೆ ಅರ್ಧ ಗಂಟೆಗೆಲ್ಲ ಇರ್ತಾಳೆ ಆರಾಮ್ಸೆ. ಆಮೇಲೆ ಹೋಲ್ ಡೇ ಇಟ್ಕೊ ಅಂತಂದ್ರೂ ಇಟ್ಕೊಂಡ್ಬಿಡ್ತಾರೆ. ನಮ್ಮ ಊಟ ಮಾಡಿಸೋದು, ನೀರು ಕುಡಿಸೋದು, ಮಲಗಿಸೋದು ಮಾಡಿದ್ರೆ ಆರಾಮ್ಸೆ ಇದ್ದು ಬಿಡ್ತಾಳೆ. ಸೊ ಹಾಗೆ ಅವಳನ್ನ ಬಿಟ್ಟು ನಾವಿವಾಗ ಹೊರಟಿದ್ದಾಯಿತು. ಎಲ್ಲಿಗೆ ಅಂತಂದರೆ ಚಿಟ್ಟಿಗೋಸ್ಕರ ಡ್ರೆಸ್ ತರಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಬೇಡ, ಈ ಸರಿ ಹೋಗಿ ನಾವೇ ಇಲ್ಲಿ ತರೋಣ ನಿಯರೆಸ್ಟ್ ಅಂತ ಹೇಳಿದ್ರು ಜಯಂತ್. ಹಂಗಾಗಿ ನಾನು
ನಾನು ಈ ಸರಿ ಆನ್ಲೈನಿಂದ ನೋಡಲಿಲ್ಲ, ಪ್ರತಿ ಸರಿ ಆನ್ಲೈನಲ್ಲೇ ತಗೊತಿದ್ದೆ. ಹಾಗೆ ನಮ್ಮ ಜಯಂತ್ ಫೇವ್ರೆಟ್ ಅಂಗಡಿ ಅಂತಂದರೆ ದಾವಣಗೆರೆಯಲ್ಲಿ ಮಾರುತಿ ಟೆಕ್ಸ್ಟೈಲ್ಸ್. ಸಕ್ಕತ್ ಇಷ್ಟ ಅವ್ರಿಗೆ, ಏನೇ ತರಬೇಕಂತಂದ್ರೂ ಇಲ್ಲಿ ಬರ್ತಾರೆ. ಬಟ್ ತುಂಬ ಚೆನ್ನಾಗಿದೆ, ಇಲ್ಲಿ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ಮತ್ತು ಎಲ್ಲ ರೀತಿ ಮನೆಗೆ ಏನೇನು ಬೇಕು ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಬೆಡ್ಶೀಟ್ಸು, ಮ್ಯಾಟ್ಸು, ಅದು ಇದು ಯಪ್ಪ, ಈ ಅಂಗಡಿಗೆ ಹೋದರೆ ಸಾಕು, ಕಲೆಕ್ಷನ್ಸ್ ನೋಡೋದಕ್ಕೆ ಸಖತ್ ಇಷ್ಟ ಆಗುತ್ತೆ. ಚೆನ್ನಾಗಿರುತ್ತೆ. ಆಮೇಲೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಪ್ರತಿ ಸರಿ ಜಯಂತ್ ಇಲ್ಲಿಗೆ ಹೋಗೋದು. ಸೊ ಹೋಗಾದ್ಮೇಲೆ ಅವ್ರ ಎಕ್ಸೈಟ್ಮೆಂಟ್ ನೋಡಬೇಕಿತ್ತು. ಚಿಟ್ಟಿದು ಮಿಟ್ಟಿದ್ದು ಪಾಪ ಮಿಟ್ಟುಗೆ ಏನೂ ಇಲ್ಲ. ಮಿಟ್ಟುದು ಎಕ್ಸಾಕ್ಟ್ ಇನ್ನು 1 ಮಂತ್ ಇದೆ ಅಷ್ಟೇ ಬರ್ತಾಳೆ. ಮತ್ತು ಅವಳಿಗೆ ಶಾಪಿಂಗ್ ಹೋಗಲೇಬೇಕು, ತರಲೇಬೇಕು. ನೋಡೋಣ ಅವಳಿಗೆ ತರೋವಾಗ 1-2 ಜೊತೆ ತರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾತ್ರ ಚಿಟ್ಟಿಗೋಸ್ಕರ ಅವ್ನು ಯಾವ ಥರ ಡ್ರೆಸ್ ಇಷ್ಟಪಡ್ತಾನೋ ಆ ರೀತಿ ತರಬೇಕು ಅಂತ ಅಂದ್ಕೊಂಡೇ ಹೋಗಿದ್ದು. ಅವನಿಗೆ ಬ್ಲೇಸರ್ಸ್, ಕೋಟು ಇದೆಲ್ಲ ಸಖತ್ ಇಷ್ಟ ಆಗುತ್ತೆ. ಸಖತ್ ಸ್ಟೈಲಾಗಿರ್ಬೇಕಂತ ಇಷ್ಟ ಆಗುತ್ತೆ. ಬೆಲ್ಟ್ ಕೇಳ್ತಾನೆ, ಕ್ಯಾಪ್ ಕೇಳ್ತಾನೆ, ಪ್ರತಿಯೊಂದು ಕೇಳ್ತಾನೆ. ಒಂಥರ ಸ್ಟೈಲಿಶ್ ಆಗಿರೋದಕ್ಕೆ ಇಷ್ಟಪಡ್ತಾನೆ. ಮತ್ತು ಒಳ್ಳೆ ಕಾಂಬಿನೇಷನ್ ಇರಬೇಕು ಅವನಿಗೆ. ಹೆಂಗೆ ಅಂತಂದರೆ ಅವನೇ ಚೂಸ್ ಮಾಡ್ತಾನೆ ಸಮ್ಟೈಮ್ಸ್. ಈ ಥರ ಕಾಂಬಿನೇಷನ್ ಇರಬೇಕು, ನನಗೆ ಶರ್ಟ್ ಈ ಕಲರ್ ಇರಬೇಕು ಅಂಥೇಳಿ. ಸೊ ನಾವು ಈ ಥರದ್ದು ಟೈಪಲ್ಲಿ ಡ್ರೆಸ್ಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನನಗಿಷ್ಟ ಆಗಿ ತೋರಿಸ್ತೀನಿ. ನನಗಿಷ್ಟ ಆಗಿ ತೊಗೊಳ್ಳಿಲ್ಲ ಅವನು, ತುಂಬ ಇಷ್ಟಪಟ್ಬಿಟ್ಟೆ. ಬಟ್ ಅವನು ಏನು ಮಾಡಲಿ ತೊಗೊಳ್ಲಿಲ್ಲ. ಅವನಿಗೆ ಇಷ್ಟ ಆಗಿದ್ದೇ ತೊಗೊಂಡ. ಅದು ಯಾವುದು ಅಂತ ಹೇಳಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಈ ಡ್ರೆಸ್ ಮಾತ್ರ ಅಟ್ರಾಕ್ಷನ್ ಆಯಿತು, ಫಸ್ಟ್ ಅಟ್ರಾಕ್ಷನ್ ಇದು. ಸೊ ಇದನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಜಯಂತ್, ಹೆಂಗಿದೆ ಏನು ಅಂತೇಳಿ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇನ್ನೇನು ಲಾಸ್ಟ್ ಇಯರು ಇದೇ ಥರ ಕಾಂಬಿನೇಷನಲ್ಲಿ ತರಿಸಿದ್ವಿ, ಅಂದರೆ ಫುಲ್ ಇದು ಅಲ್ಲ, ಸೊ ಲೈಟಾಗಿ ಇದೇ ಥರ ಕನಕಾಂಬರ ಕಲರ್ ತರಿಸಿದ್ವಿ. ಬಟ್ ವೈಟ್ ಕಾಂಬಿನೇಷನ್ನಲ್ಲಿ ತರಿಸಿರಲಿಲ್ಲ. ಇದು ಫಸ್ಟ್ ಟೈಮ್ ವೈಟ್ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ನನಗೆ ಈ ಡ್ರೆಸ್ ಸಖತ್ ಇಷ್ಟ ಆಯಿತು. ಸೊ ಎಷ್ಟು ಇಷ್ಟ ಆಯಿತು ಅಂತಂದರೆ ತುಂಬ ಫೋರ್ಸ್ ಮಾಡಿದೆ, ಚಿಟ್ಟಿದು ತಗೋ ಅಂತೇಳಿ. ತಗೊಳ್ಳಿಲ್ಲ ಅವನು. ಆ ಪ್ಯಾಂಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನೋಡು ಪ್ಯಾಂಟ್ ಎಲ್ಲ ತುಂಬ ಚೆನ್ನಾಗಿದೆ, ಚಿಟ್ಟಿ ನಿನಗೆ ಇಷ್ಟ ಆಗುತ್ತೆ, ನೀನು ಬೇರೆ ಟೀ ಶರ್ಟ್ ಜೊತೆ ಏನಾದರೂ ಹಾಕೋಬೋದು ತಗೋ ಅಂತಂದರೆ ಅವನು ಏನು ಮಾಡಿದ್ರು ಕೂಡ ತೊಗೊಳ್ಳಿಲ್ಲ. ಆ ಮೆರೂನ್ ಕಲರ್ ಫಸ್ಟ್ ನೋಡಿದ್ವಲ್ಲ ಅದೇ ಡ್ರೆಸ್ನೇ ಇಷ್ಟಪಟ್ಟಿದ್ದ. ಸೊ ಜಯಂತ್ ನನಗೆ ಬೈದು ಸುಮ್ಮನೆ ಮಾಡಿದ್ರು, ಬಿಡು ಅವ್ನಿಗೆ ಇಷ್ಟ ಆಗಿ ತಗೊಳ್ಳಿ ಅಂತೇಳಿ. ಅವ್ರು ಕೂಡ ಫೋರ್ಸ್ ಮಾಡಿದ್ರು, ನೋಡಪ್ಪ ಟ್ಯಾಗ್ ಎಲ್ಲ ಇದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ನಿನ್ನ ಹತ್ರ ಈ ಥರ ಡ್ರೆಸ್ಸಸ್ ಇಲ್ವಲ್ಲ ಅಂತೇಳಿ. ಅವನು ಒಪ್ಪಲಿಲ್ಲ. ಮೇ ಬಿ ನಾನು ಏನಾದರೂ ನೆಕ್ಸ್ಟ್ ಟೈಮ್ ಹೋದರೆ ಇದೇ ಕಲರ್ ಕಾಂಬಿನೇಷನಲ್ಲಿ ಮತ್ತೆ ಏನಾದ್ರು ತರೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಮತ್ತೆ ಇದನ್ನು ಕೂಡ ನೋಡಿದ್ರು ಜಯಂತ್, ಇದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಒಳಗಡೆ ಟೀ ಶರ್ಟ್ ಮತ್ತು ಫುಲ್ಲಿ ಕೋಟ್ ಬರುತ್ತೆ ಅಂತೇಳಿ. ಮತ್ತು ಅದೇನು ಸೊ ಬೇಡಪ್ಪ, ಈ ಥರದ್ದೇನು ಬೇಡ, ಸದ್ಯಕ್ಕೆ ಈ ಸರಿ ಈ ಥರ ತೊಗೋಬೇಕಂತ ಅಂದ್ಕೊಂಡಿದ್ದೀವಲ್ಲ, ತೊಗೊಂಡ್ರೆ ಆಯಿತು ಬಿಡು, ಬೇಡ ಅಂತೇಳಿ ಕ್ಲೋಸ್ ಮಾಡಿಟ್ಬಿಟ್ರು. ಸೊ ಅದೇ ಫೈನಲೈಸ್ ಆಯಿತು. ಯಾವುದು ಅಂತಂದರೆ ವೈಟ್ ಮತ್ತು ಮೆರೂನ್ ಕಾಂಬಿನೇಷನ್ನೇ ಫೈನಲೈಸ್ ಆಯಿತು. ನನಗೂ ಕೂಡ ಇಷ್ಟ ಆಯಿತು. ಇನ್ನೇನು ಅದಕ್ಕಿಂತ ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ ನೇರಳೆ ಕಲರು, ಅದು ಸಕ್ಕತ್ ಇಷ್ಟ ಆಗಿತ್ತು. ಸೊ ಫೈನಲಿ ಪ್ಯಾಕ್ ಮಾಡಿಸ್ಕೊಂಡ್ವಿ. ನಮ್ಮ ಮೇಡಮ್ ಅದಂತೂ ಫುಲ್ ಡ್ಯಾನ್ಸ್, ಅಂಗಡೀಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಹುಡುಗಿರಿಗೆ ಮಕ್ಕಳಿಗಂತೂ ಸಕ್ಕತ್ತಿದೆ ಮಾರುತಿ ಟೆಕ್ಸ್ಟೈಲಲ್ಲಿ ಬಟ್ಟೆಗಳು, ತುಂಬ ಇಷ್ಟ. ನೆಕ್ಸ್ಟ್ ಶಾಪಿಂಗ್ ಹೋಗ್ತೀನಲ್ಲ ಅವಾಗ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಡ್ರೆಸ್ ಜೊತೆಲಿ ಬೆಲ್ಟ್ ಕೂಡ ತೊಗೊಂಡಿದ್ದಾನೆ. ಸೊ ಬೆಲ್ಟು ಕೂಡ ಸೇರಿ, ಎಲ್ಲದೂ ಕೂಡ ಸೇರಿ ನಿಯರೆಸ್ಟ್ 800 ಆಯಿತು. ಚಿಟಿ ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಹೊರಗೆ ಬರುವಾಗ ಸ್ವಲ್ಪ ನಗು ಅಂತ ಹೇಳ್ತಾ ಇದ್ದೆ. ಅವರ ಅಪ್ಪಾಜಿ ಇಷ್ಟ ಆಯಿತಾ ಅಂತೇಳಿ ಹ್ಞೂ ಅಂತ ಹೇಳ್ತಾ ಇದ್ದಾನೆ. ಮತ್ತು ಎಕ್ಸಾಕ್ಟಾಗಿ ಇವಾಗ ಊಟದ ಸಮಯ ಅಲ್ವಾ, ಹೆಂಗೆ ಹೊರಗಡೆ ಬಂದಿದ್ವಿ ಅಂತೇಳಿ ಹೊರಗಡೆ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಜಯಂತ್ ಹೋಟ್ಲು ಹುಡುಕ್ತಾ ಇದ್ದಾರೆ. ತುಂಬ ಹೋಟ್ಲು ಸರ್ಚ್ ಮಾಡಿದ್ವಿ. ನಮ್ಮ ಫೇವ್ರೇಟ್ ಹೋಟ್ಲೆಲ್ಲ ಹೋಗಿ ಬಂದ್ವಿ. ಈಟರ್ಸ್ ಗೇಟು ಮತ್ತು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಅಂತ ಇದೆ, ಅಲ್ಲೆಲ್ಲ ಹೋಗಿದ್ವಿ. ಇವತ್ತು ಫುಲ್ ರಶ್ ಇತ್ತು, ಯಾಕಂದರೆ ಲಂಚ್ ಟೈಮಿಗೆ ಹೋಗಿದ್ದೀವಿ. ಹಾಗಾಗಿ ಮತ್ತು ಇನ್ನೊಂದು ಸಣ್ಣ ಹೋಟ್ಲಿಗೆ ಹೋದ್ವಿ. ಅಲ್ಲಿ ಬಿರಿಯಾನಿ ಸಖತ್ತಾಗಿತ್ತು. ಸೊ ಇವತ್ತು ಬಿರಿಯಾನಿ ಊಟ ಮಾಡಿಕೊಂಡು ಮಧ್ಯಾಹ್ನ ಅಮ್ಮನ ಮನೆಗೆ ಬಂದಿದ್ದು. ಅಮ್ಮನ ಮನೆಯಲ್ಲಿ ಫುಲ್ ರೆಸ್ಟ್ ಆಯಿತು. ರೆಸ್ಟ್ ಮೀನ್ಸ್ ಮಕ್ಕಳು ಮಲ್ಕೊಂಡಿದ್ರು ಅಂತೇಳಿ ಅಲ್ಲೇ ಉಳ್ಕೊಂಡೆ. ನಾನು ಸಂಜೆವರೆಗೂ ಅಲ್ಲೇ ಉಳ್ಕೊಂಡೆ. ಒಂದು 5 ಗಂಟೆಗೆ ಮತ್ತೆ ಮನೆಗೆ ಬಂದಿದ್ದು. ಮನೆಗೆ ಬಂದು ಏನು ಮಾಡಿದೆ ಅಂತಂದರೆ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಫೋನಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ, ಹಾಗಾಗಿ ಫಸ್ಟ್ ಚಾರ್ಜ್ ಇಟ್ಟು ನಾನು ಕೆಲಸ ಮಾಡ್ಕೊತಾ ಇದ್ದೆ. ಆಮೇಲೆ ಮಿಂಚು ಒಂದು 10 ನಿಮಿಷ ಆಟ ಆಡೋದು, ಹಾಲು ಕುಡಿಸಿದ ತಕ್ಷಣ ಮಲ್ಕೊಂಡ್ಬಿಟ್ಲು. ಚಿಟ್ಟಿ ಇದನ್ನೆಲ್ಲ ಚಿಟ್ಟಿನ ಅಲ್ಲಿಂದ ಕರ್ಕೊಂಡ್ಬಂದು ತೊಟ್ಲಿಲ್ಲ. ಅವನು ಕೂಡ ಪಕ್ಕದಲ್ಲಿ ಆಟಾಡ್ಕೊಂತ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಅಲ್ಲಿ ಮಿಟ್ಟು ಮಲ್ಕೊಂಡಿದ್ಲ ಅಮ್ಮ ಮನೇಲಿ. ಹಾಗಾಗಿ ಇವಾಗ ನನ್ನ ಜೊತೆ ಇರೋರು ಯಾರು ಗೊತ್ತಾ? ಮಿಟ್ಟು ಎಲ್ಲಿದೀಯಾ? ಬಾಯಲ್ಲಿ. ಸೊ ಆಲ್ರೆಡಿ 6 ಗಂಟೆ ಆಗಿದೆ. ನಾನು ದೀಪ ಹಚ್ಚೋಣ ಅಂತ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ಅದಕ್ಕೆ ಇನ್ನೂ ಕಸ ಕೂಡ ಹೊಡೆದಿಲ್ಲ. ಸೊ ಇವಾಗ ಎಷ್ಟು ಚಂದ ಮಾತಾಡ್ತಾರೆ ಗೊತ್ತಾ, ಅವಳು ಮಾತಾಡ್ತಾರೇನೆ ಒಂಥರ ಖುಷಿ. ಏನಿಲ್ಲಮ್ಮ ನೀನು ನನ್ನ ಜೊತೆ ಇದೆಯಾ ಅಂತ ಹೇಳಿ ತೋರಿಸಿದೆ. ಸೊ ಇವಳು ಜೊತೆ ವಟ ಅನ್ಕೊಂತ ನಾನು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತೇನಂತಂದ್ರೆ ರಾತ್ರಿಗೆ ಅಡುಗೆ ಮಾಡ್ಕೋಬೇಕು. ಇವಾಗ ಪ್ರೆಸೆಂಟ್ ಜಯಂತ್ ಕೆಲಸ ಎಲ್ಲ ಮುಗ್ದಿದೆ, ಬೇಗ ಬರ್ತೀನಿ ಅಂತ ಅಂದ್ರು. ಬಟ್ ಮತ್ತೆ ಏನೋ ಕೆಲಸದ ಮೇಲೆ ಹೊರಗಡೆ ಹೋದ್ರು. ಹಿಂಗೆ ಆಗ್ತಾ ಇರತ್ತೆ ನಮ್ದು. ಜಯಂತ್ ಬಂದಾಯಿತು. ನಾನು ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಈ ಮಿಂಚುನ ಇಟ್ಕೊಂಡು ಅಡುಗೆ ಮಾಡ್ಕೊಳ್ಳೋದಂದ್ರೆ ಅಷ್ಟು ಕಷ್ಟ ಅಲ್ಲ. ಅವಳು ಸುಧಾರಿಸ್ಕೊಂತ ವಾಕರ್ಗೆ ಹಾಕೊಂಡು ಮಾಡ್ತಾ ಇರ್ತೀನಿ. ಹಾಗೆ ಚಿಟ್ಟಿಗೆ ಗೊತ್ತಿಲ್ಲದೆ ಸರ್ಪ್ರೈಸಿಂಗಲ್ಲಿ ತಂದು ಇಲ್ಲಿ ನೋಡಿ ಮೇಲ್ಗಡೆ ಇಟ್ಟಿದ್ದಾರೆ. ಇದೇನಂತಂದರೆ ಚಾಕ್ಲೇಟ್ ಬಾಕ್ಸ್.
ಸೊ ನಾಳೆ ಸ್ಕೂಲಿಗೆ ತೊಗೊಂಡು ಹೋಗೋದಕ್ಕೆ ಚಾಕ್ಲೇಟ್ ಬಾಕ್ಸ್ನ ತಂದಿಟ್ಟಿದ್ದಾರೆ ಜೈಂಟು. ಆ ಚಾಕ್ಲೇಟ್ಸ್ ಅಂದರೂ ಆಲ್ಮೋಸ್ಟ್ ಒಂದು 10ರಿಂದ 15 ರಾತ್ರಿನೇ ಖಾಲಿ ಆಯಿತು. ಅಷ್ಟು ಚೆನ್ನಾಗಿತ್ತು. ಸೊ ನಾನು ಕೂಡ ತಿಂದೆ, ತುಂಬ ಚೆನ್ನಾಗಿತ್ತು. ಚೆನ್ನಾಗಿರೋದೇ ತಂದಿದ್ರು ಸ್ಕೂಲಿಗೆ ತೊಗೊಂಡು ಹೋಗೋದಕ್ಕೆ. ಆ್ಯಕ್ಚುಲಿ ಚಿಟ್ಟಿಗಿಂತ ಈ ಮಿಟ್ಟು ಸಂತೋಷನೇ ತಡೆಯೋದಕ್ಕಾಗಲಿಲ್ಲ. ಸಖತ್ ಹ್ಯಾಪಿಯಾಗಿದ್ಲು ಅವಳು ಚಾಕ್ಲೇಟ್ಸ್ನ ನೋಡಿ. ಸೊ ಅವಳೇ ಒಂದಷ್ಟು ಖಾಲಿ ಮಾಡಿದ್ಲು. ಆಮೇಲೆ ಚಿಟ್ಟಿನೂ ಕೂಡ ಎಬ್ಸಿ ಅವರಪ್ಪ ಕರ್ಕೊಂಬಂದ್ರು. ಚಿಟ್ಟಿ ನಿನ್ಗೋಸ್ಕರ ಏನು ತಂದಿದ್ದೀನಿ ನೋಡು ಬಾಯ್ಲಿ ಅಂತೇಳಿ. ಇನ್ನೊಂಥದ್ದು ಐಟಮ್ಸ್ ಅಂತಂದರೆ ಸಖತ್ ಅಲರ್ಟ್ ಆಗಿರ್ತಾರೆ ನಮ್ಮ ಮನೇಲಿ ಮಾತ್ರ ಮಕ್ಕಳು. ಸೊ ನಿಮ್ಮ ಮನೇಲೂ ಹಿಂಗೇನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮಕ್ಕಳನ್ನ ನೋಡ್ಕೊಂತ ಅವ್ರ ಗಲಾಟೆ ಎಲ್ಲ ಕೇಳಿಸ್ಕೊಂತ. ಸೊ ನಾನು ಇವಾಗ ಏನು ಮಾಡಿದೆ ಅಂತಂದರೆ ಬಿಸಿ ಇದೆ ಇದು ಮುಟ್ಟೋದಕ್ಕೆ ಸಾಂಬಾರು ಮಾಡಿದೆ. ಸಾಂಬಾರು ಮಾಡಿದ್ದೀನಿ, ಸ್ವಲ್ಪ ಗಟ್ಟಿ ಮಾಡಿದ್ದೀನಿ. ಹಾಗೆ ಹಾಲು ಕಾಯಿಸಿದ್ದೀನಿ. ಸೊ ಇಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಅಯ್ಯೋ ಇಲ್ಲೇ ಬಂದೆ ನೀನು. ನೋಡಿ ಎಷ್ಟು ಹತ್ರ ಬಂದಿದ್ದಾಳೆ ಮಿಂಚು. ನಮ್ಮ ನೋಡಿ ಎಷ್ಟು ಕಚಾಟಿ ಮಾಡಿದ್ದೀನಿ. ಇವ್ರನ್ನ ಇಟ್ಕೊಂಡು ಇದೆಲ್ಲ ಕ್ಲೀನ್ ಇಟ್ಕೊಳ್ಳೋದಕ್ಕೆ ಆಗಲ್ಲ. ಸಡನ್ಲಿ ಚಾಕ್ಲೇಟ್ ಎಲ್ಲ ಖಾಲಿ ಮಾಡಿದ್ದಾರೆ. ಎಷ್ಟು ಬಿದ್ದಿದೆ ನೋಡಿ. ಅಯ್ಯೋ ಪುಟಾಣಿ ಯಾಕೆ ಇಷ್ಟೊತ್ತು ಇದ್ದಾಳಲ್ಲ, ಇವಾಗ ನಾನು ಬೇಕು ಬಾ 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 ನೀನನ್ನು ಅಯ್ಯೋ ಬಾಮ ಬರ್ ನಮ್ಮ ಮಿಂಚುದು ಏನಂತಂದ್ರೆ ಸ್ವಲ್ಪ ಹೊತ್ತು ಅಷ್ಟೇ ವ್ಯಾಲಿಡಿಟಿ ಅಲ್ಲಿ. ಆಮೇಲೆ ನನ್ನ ಕೂಗೋಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಯಾ ಅಂತ ಏನಂಗ್ ನೋಡ್ತಾಳೆ. ಅಯ್ಯೋ ಎಷ್ಟೋ ಹೊತ್ತಿದ್ದಾಳಲ್ಲ, ಅದಕ್ಕೆ ದುಃಖ. ಯಾರು ಅಕ್ಕ ಹೊಚ್ಚೆ ನೋಡಿ ಹೆಂಗ್ ಹುಡುಕ್ತಾಳೆ. ನನಗೆ ತಿನ್ನಕ್ ಬರ್ತಾ ಇದ್ಲಿ ಇವಾಗ. ಅಕ್ಕ ಹೊಚ್ಚೆ ಒಂದ್ಸರಿ ಇವಾಗ ಆ ಬಟ್ಟೆ ಎಲ್ಲ ಯಾಕೆ ತೆಗಿತಿದ್ದೀರಾ? ನಾಳೆ ಹಾಕೊಳ್ಳೋದಪ್ಪ ಅದು. ಸ್ಕೂಲಿಗೆ ಬೇರೆ ಹಾಕೊಂಡು ಹೋಗ್ತೀಯ ನೀನು. ಬರ್ತಡೇ ಕೇಕ್ ಕಟ್ ಮಾಡುವಾಗ ಇದು ಬೇರೆ ಹಾಕೊಂತೀಯ. ತೆಗೆದಿಕ್ಕು ಬೇಗ. ಆಮೇಲೆ ಬಟ್ಟೆ ತೆಗೆದಿಟ್ಟು ಆ ಬುಕ್ಸ್ ಎಲ್ಲ ತೆಗೆದು ಜೋಡಿಸು, ಓಕೆನಾ? ಹಾಲು ಕುಡಿಸ್ತೀನಿ ಅಷ್ಟೊಳಗೆ. ನಾನು ಊಟ ಮಾಡಿ ಬಂದೆ. ಊಟ ಮಾಡಿದಾದ್ಮೇಲೆ ಇವಾಗ ಇವಳನ್ನ ಮಲಗಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಸೊ ನೋಡಿ ಗಂಜಿ ಇಲ್ಲಿದೆ. ಈ ತರ ಅವತಾರದಲ್ಲಿ ಊಟ ಮಾಡಿಸ್ತಾ ಇದ್ದೀನಿ ಮಕ್ಕಳಿಗೆ. ನಾನು ಇವಳಿಗೆ ಊಟ ಮಾಡಿಸ್ತಾ ಮತ್ತೆ ಚಿಟ್ಟಿ ಮತ್ತೆ ಮಿಟ್ಟಿಗೆ ಇಬ್ರು ಕೂಡ ಗಂಜಿ ತಿನ್ನಿಸ್ತಾ ಇದ್ದೀನಿ. ಅವ್ರಿಗೂ ಕೂಡ ಗಂಜಿ ತುಂಬಾ ಇಷ್ಟ ಅಲ್ವಾ. ಹಂಗೆ ಜಯಂತ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದಾರೆ ಹೊರಗಡೆ. ನಮ್ ಸುದ್ದಿನೇ ಬೇಡ ಅಂತಂದು. ಮಾಮಿ ಇಲ್ಲೇ ಬರ್ಬೋದಲ್ಲ? ಸೊ ಅವ್ರು ನಮ್ ಸುದ್ದಿಗೆ ಬರಲ್ಲ. ಕೈ ಕಾಲು. ಸೊ ಫ್ರೆಂಡ್ಸ್ ಹಿಂಗಿರುತ್ತೆ ನಮ್ದು ಗಲಾಟೆ ಊಟ ಮಾಡ್ಸೋದೆಲ್ಲ. ಮಿಂಚುನ ಕೆಲವೊಮ್ಮೆ ಕುತ್ಕೊಂಡು ಊಟ ಮಾಡಿಸ್ತೀನಿ, ಕೆಲವೊಮ್ಮೆ ಮಲ್ಕೊಂಡು ಊಟ ಮಾಡಿಸ್ತಿರ್ತೀನಿ. ಯಾಕಂದ್ರೆ ಸುಮ್ನಿರಲ್ಲ ಅವಳು ಅಂತ ಅನ್ಕೊಂಡು. ಮೂವರ್ಗೂ ಗಂಜಿ ತಿನ್ಸೋದ್ರೊಳಗಡೆ ನಾನ್ ಫುಲ್ ಸುಸ್ತು. ಹಾಗೆ ಈ ಮೇಡಮ್ ಅವ್ರಿಗೆ ಇವಾಗ ಮಲಗಿಸ್ಬೇಕು. ಇನ್ನೊಂದ್ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸ್ತೀನಿ. ಆಟ ಆಡಿ ಮಲ್ಕೊಂಡ್ಲು ಅಂದ್ರೆ ಡೀಪ್ ಸ್ಲೀಪ್ ಹೋಗ್ತಾಳೆ. ಅವಳು ಡೀಪ್ ಸ್ಲೀಪ್ ಹೋದಂದ್ರೆ ನಾನ್ ಡೀಪ್ ಸ್ಲೀಪ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅರ್ಧಂಬರ್ಧ ನಿದ್ದೆ. ಮಿಂಚು. ಸೊ ಫ್ರೆಂಡ್ಸ್ ತುಂಬಾ ದಿನ ಆಯ್ತು ಯೋಗ ಮೆಡಿಟೇಷನ್ ಅವಾಗ ಮಾಡ್ತೀನಿ. ಸ್ವಲ್ಪ ನನಗೆ ಹೆಂಗೆ ಇರುತ್ತೋ ಅದೇ ಪೊಸಿಷನ್ ಅದೇ ಎದ್ದು ಮಾಡ್ಬಿಡ್ತೀನಿ. ಆದ್ರೆ ಈ ಯೋಗ ಎಲ್ಲ ಮಾಡೋದಕ್ಕಾಗ್ತಿಲ್ಲ, ಎಕ್ಸರ್ಸೈಸ್ ಮಾಡೋಕ್ಕಾಗ್ತಿಲ್ಲ. ಸೊ ನಾನಂದ್ರು ಹಿಂಗಿದ್ರೆ ಆಗಲ್ಲ. ಏನಾದ್ರೂ ಒಂದು ನನಗೆ ಇರ್ಲೇಬೇಕು ಜೊತೆಯಲ್ಲಿ. ಹಾಯ್ ಮಾಡು. ಹಾಯ್. ಸೊ ಫ್ರೆಂಡ್ಸ್ ಇವಾಗ ಇಷ್ಟೇ ಇವತ್ತಿನ ದಿನದ ಕತೆ. ನಾನು ಮತ್ತೆ ಊಟ ಮಾಡಿದೆ ಅಂತಂದ್ರೆ, ಮಕ್ಕಳಿಗೆ ಊಟ ಮಾಡಿಸ್ದೆ ಅಂತಂದ್ರೆ ಮತ್ತೆ ನಾನು ಏನು ಬೇರೆ ಕೆಲಸ ಮುಟ್ಟೋದಕ್ಕಾಗಲ್ಲ. ಅದು ಆಗೋದು ಇಲ್ಲ. ಮಾಡ್ತೀನಿ ಅಂದ್ರೂ ಆಗೋದಿಲ್ಲ. ಯಾಕಂದ್ರೆ ಇವಳನ್ನ ನೋಡ್ಕೋಬೇಕಲ್ಲ. ಸೊ ಇವಳನ್ನ ಮಲಗಿಸ್ಬೇಕು. ಅವಳಿಗೆ ಫುಲ್ ಆಟ ಆಡಿಸಿ ಮಲಗಿಸ್ಬೇಕು ನಾನು. ಬಾ ನೀನು ಬಾ. ಸೊ ನೋಡಿ ನಿದ್ದೆ ಬಂದಿದೆ. ಐ ಹೋಪ್ ನಿಮ್ಮೆಲ್ರಿಗೂ ಇಲ್ಲಾಗ ಇಷ್ಟ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಮತ್ತೆ ನಾಳೆ ಎದ್ದು ನನ್ನ ಮಗನ ಬರ್ತ್ಡೇ ಲಾಗ್ನ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಸೆಲೆಬ್ರೇಷನ್ ಎಲ್ಲ ಹೆಂಗಿರುತ್ತೆ ತೋರಿಸ್ತೀನಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಹ್ಯಾವ್ ಎ ನೈಸ್ ಡೇ. ಬಾಯ್.